ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನಸ್ಸನ್ನು ತನ್ನ ಅಧೀನದಲ್ಲಿಟ್ಟುಕೊಂಡವನೇ ಈ ಲೋಕದಲ್ಲಿ ನಿಜವಾದ ಶ್ರೇಷ್ಠ ಮನುಜ. ಹಿಂದಿನ ಕಾಲದಲ್ಲಿ ಒಬ್ಬ ರಾಜನಿಗೆ 5 ಜನ ಹೆಂಡತಿಯರಿದ್ದರು. ಅವರಲ್ಲಿ ಯಾರೂ ಸಹ ರಾಜನ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಅವರಿಗೆ ಬಗೆ ಬಗೆಯ ಬಯಕೆಗಳಿದ್ದವು. ತಮ್ಮ ಬಗೆ ಬಗೆಯ ಬಯಕೆಗಳನ್ನು ತೀರಿಸಬೇಕೆಂದು ರಾಜನನ್ನು ಅವರು 5 ಜನರು ಪೀಡಿಸುತ್ತಿದ್ದರು. ಅವರ ಬಯಕೆಗಳನ್ನು ತೀರಿಸಲು ಸಾಧ್ಯವಾಗದೆ ರಾಜನು ಕೆಲವೊಮ್ಮೆ ಕಳವಳಕ್ಕೆ ಒಳಗಾಗುತ್ತಿದ್ದನು. ಆ ರಾಜನಿಗೆ ಶಾಂತಿ ಸುಖಗಳು ಇಲ್ಲದೆ ಹೋಯಿತು. 5 ಜನ ಹೆಂಡತಿಯರಿದ್ದರೂ ಸಹ ಆ ರಾಜನಿಗೆ ಸುಖವೆಂಬುದು ಇಲ್ಲದೆ ದುಃಖವೇ ಹೆಚ್ಚಾಗಿತ್ತು. ತನ್ನ ದೌರ್ಭಾಗ್ಯವನ್ನು ನೆನೆಸಿಕೊಳ್ಳುತ್ತಾ ರಾಜನು ಆಗಾಗ ದುಃಖಿಸುತ್ತಿದ್ದನು. ಹೀಗಿರುವಾಗ ಆ ರಾಜನು ಒಂದು ದಿನ ಈ ರೀತಿ ಆಲೋಚಿಸಿದನು. ನಾನೊಬ್ಬನೇ ಹೆಂಡತಿಯಿಂದ ಬಾಧೆಯನ್ನು ಅನುಭವಿಸುತ್ತಿದ್ದೀನಾ, ಅಥವಾ ಹೆಂಡತಿಯನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿರುವವರು ಯಾರಾದರೂ ಇದ್ದಾರಾ? ಅಂತಹವರು ಇದ್ದರೆ ಯಾವ ರೀತಿ ಅವರು ತಮ್ಮ ಹೆಂಡತಿಯನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿರುತ್ತಾರೆ ಮತ್ತು ಯಾವ ರೀತಿ ಅವರ ಜೊತೆ ಸುಖ ಸಂತೋಷದಿಂದ ಇರುತ್ತಾರೋ ಅರಿತುಕೊಳ್ಳಬೇಕು ಎಂದು ಯೋಚಿಸುತ್ತಾ ರಾಜನು ತನ್ನ ದೇಶದಲ್ಲಿ ಒಂದು ಡಂಗೂರವನ್ನು ಹೊಡೆದನು. ಮಾನ್ಯ ಜನರೇ, ನಾಳೆ ನೀವೆಲ್ಲರೂ ರಾಜನ ಸಭೆಗೆ ಬಂದು ಹೆಂಡತಿಯನ್ನು ನಿಮ್ಮ ಅಧೀನದಲ್ಲಿಟ್ಟುಕೊಂಡಿರುವ ವ್ಯಕ್ತಿಗಳು ಒಂದು ಕಡೆ, ಹೆಂಡತಿಯನ್ನು ಅಧೀನದಲ್ಲಿ ಇಟ್ಟುಕೊಳ್ಳದೆ ಇರುವವರು ಮತ್ತೊಂದು ಕಡೆ ಕುಳಿತುಕೊಳ್ಳಬೇಕು ಎಂದು ತನ್ನ ರಾಜ್ಯದಲ್ಲಿ ಡಂಗೂರವನ್ನು ಹಾಕಿಸಿದನು. ಮಾರನೇ ದಿನ ಎಲ್ಲರೂ ರಾಜನ ಸಭಾಂಗಣಕ್ಕೆ ಬಂದರು. ಅವರೆಲ್ಲರೂ ಹೆಂಡತಿಗೆ ವಿಧೇಯರಾಗಿ ಇರುವವರು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಕುಳಿತುಕೊಂಡರು. ಹೆಂಡತಿಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವರು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಯಾರೂ ಸಹ ಕುಳಿತುಕೊಂಡಿರುವುದಿಲ್ಲ. ಇದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೆಂಡತಿಯನ್ನು ಅಧೀನದಲ್ಲಿಟ್ಟುಕೊಳ್ಳುವವರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಕುಳಿತುಕೊಳ್ಳಲು ನಿರ್ಧರಿಸಿ ಆ ಸ್ಥಾನದಲ್ಲಿ ಕುಳಿತುಕೊಂಡನು. ಅವನನ್ನು ಕಂಡ ರಾಜನು ಅವನ ಬಳಿಗೆ ಹೋಗಿ, ಏನಯ್ಯ, ಇಷ್ಟು ಜನರಲ್ಲಿ ನೀನು ಒಬ್ಬನೇ ನಿನ್ನ ಹೆಂಡತಿಯನ್ನು ನಿನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವನು. ಆದುದರಿಂದ ನಿನಗೆ ಸನ್ಮಾನವನ್ನು ಮಾಡಲು ನಾನು ನಿರ್ಧರಿಸಿರುವೆನು ಎಂದು ಹೇಳಿದನು. ಆಗ ಆ ವ್ಯಕ್ತಿಯು, ಮಹಾರಾಜ, ನಾನೂ ಸಹ ನನ್ನ ಹೆಂಡತಿಗೆ ವಿಧೇಯನಾಗಿದ್ದೇನೆ. ಇತರರಿಂದ ಪ್ರತ್ಯೇಕವಾಗಿ ಏಕಾಂತವಾಗಿ ಇಲ್ಲಿ ಕುಳಿತುಕೊಳ್ಳಬೇಕು, ಯಾರ ಜೊತೆಯೂ ಕುಳಿತುಕೊಳ್ಳಬಾರದು ಎಂದು ನನ್ನ ಹೆಂಡತಿಯು ನನಗೆ ಆದೇಶ ಮಾಡಿರುವವಳು. ಆದುದರಿಂದ ನಾನು ಇಲ್ಲಿ ಕುಳಿತುಕೊಂಡಿರುವೆನು ಎಂದು ಹೇಳಿದಳು. ಆಗ ರಾಜನು, ನಿನಗೆ ನನ್ನ ಮಾತಿಗಿಂತಲೂ ನಿನ್ನ ಹೆಂಡತಿಯ ಮಾತು ಶ್ರೇಷ್ಠವಾದುದೋ? ಹಾಗಾದರೆ ನೀನು ಇಲ್ಲಿಂದ ಹೊರಗಡೆ ಹೋಗು, ಅಥವಾ ಹೆಂಡತಿಯರಿಗೆ ವಿಧೇಯರಾಗಿ ಇರುವವರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಹೋಗಿ ಕುಳಿತುಕೋ ಎಂದು ಹೇಳಿದನು. ಅದಕ್ಕೆ ಉತ್ತರವಾಗಿ ಆತ, ಮಹಾರಾಜ, ನೀವು ನನ್ನನ್ನು ಶಿಕ್ಷಿಸಿದರೂ ಚಿಂತೆಯಿಲ್ಲ. ನಾನು ಇಲ್ಲಿಯೇ ಕುಳಿತುಕೊಳ್ಳುತ್ತೇನೆ, ಸ್ವಲ್ಪವೂ ಕದಲುವುದಿಲ್ಲ. ನಾನು ನನ್ನ ಹೆಂಡತಿಯ ಆಜ್ಞೆಯನ್ನು ಧಿಕ್ಕರಿಸುವುದಿಲ್ಲ ಎಂದು ಉತ್ತರಿಸಿದನು. ಆಗ ರಾಜನಿಗೆ ಕೋಪ ಬರುವುದರ ಬದಲು ಆಶ್ಚರ್ಯ ಹೆಚ್ಚಾಯಿತು. ಸ್ನೇಹಿತರೆ, ಈ ಒಂದು ಕಥೆಯಿಂದ ತಿಳಿದು ಬರುವಂತಹ ನೀತಿ ಅಂದರೆ, ಈ ಕಥೆಯಲ್ಲಿ ರಾಜ ಬೇರಾರೂ ಅಲ್ಲ, ಮನಸ್ಸೇ ರಾಜ. 5 ಜನ ಹೆಂಡತಿಯರು ಅಂದರೆ ಬೇರಾರೂ ಅಲ್ಲ, ಪಂಚೇಂದ್ರಿಯಗಳೇ ಆ 5 ಜನ ಹೆಂಡತಿಯರು. ಇಂದ್ರಿಯಗಳು ಬಗೆ ಬಗೆಯ ಬಯಕೆಗಳನ್ನು ತುಂಬಿಕೊಂಡಿರುತ್ತವೆ. ಅವುಗಳು ಹೇಳಿದಂತೆ ಮನಸ್ಸು ಕೇಳುತ್ತದೆ. ಅಂತಹ ಮನುಜರು ಪ್ರತಿ ಕ್ಷಣವೂ ದುಃಖದಲ್ಲಿರುತ್ತಾರೆ, ಬಂಧನಕ್ಕೆ ಒಳಗಾಗುತ್ತಾರೆ. ಯಾವ ಮನುಜನು ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುತ್ತಾನೋ ಅಂತಹ ಮನುಜನೇ ನಿಜವಾದ ರಾಜನಾಗಿ ಪ್ರಜ್ವಲಿಸುತ್ತಾನೆ. ಇಂದ್ರಿಯಗಳಿಗೆ ಒಳಗಾದ ಮನುಜನು ಜೀವನಾಗುತ್ತಾನೆ. ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡವನು ದೇವರಾಗುತ್ತಾನೆ. ಸ್ನೇಹಿತರೆ, ಈ ಒಂದು ಕಥೆಯಿಂದ ಸಾಕಷ್ಟು ನೀತಿ ತಿಳಿದಿದ್ದರೂ ಸಹ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಕಥೆಯಲ್ಲಿರುವ ರಾಜ ನಾವಾಗಬಾರದು, ಹೌದಲ್ವಾ? ಹಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.